ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂದರೆ ಬಾಳೆ ದಿಂಡಿನ ಪಲ್ಯ. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿಯೂ ಮಾಡ್ಕೋಬೋದು. ಇದು ಇವಾಗ ಯಾರಿಗಾದರೂ ಸ್ಟೋನ್ ಆಗಿದೆ ಅಂದರೆ ನಮ್ಮ ಮಲೆನಾಡಲ್ಲಿ ಫಸ್ಟ್ ಹೇಳೋದು ಬಾಳೆ ದಿಂಡಿನ ಪಲ್ಯ ಮಾಡ್ಕೊಂಡು ತಿನ್ನಿ ಅಂತ. ಸೊ ನಾನು ಆ ಪಲ್ಯನ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬಾಳೆ ದಿಂಡು ತೊಗೊಂಡಿದ್ದೀನಿ. ಅದು ಲೇಯರ್ ಅಷ್ಟು ತೆಗೆದ ನಂತರ ಲಾಸ್ಟ್ ಬರುತ್ತಲ್ಲ ಅದನ್ನು ತೊಗೋಬೇಕು. ಅದನ್ನು ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಬೇಕು. ಅದರಲ್ಲಿ ನಾರಿರುತ್ತೆ, ನೀವು ಬೇಕಿದ್ರೆ ಅದನ್ನು ರಿಮೂವ್ ಮಾಡ್ಕೋಬೋದು ಅಥವಾ ಹಾಗೆಯೇ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಇಟ್ಕೋಬೋದು. ನಾನು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಮಜ್ಜಿಗೆಗೆ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದು ತುಂಬ ಹೊತ್ತು ಕಟ್ ಮಾಡಿಟ್ರೆ ಬ್ಲ್ಯಾಕ್ ಆಗಿಬಿಡತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಅಂದರೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದನ್ನು ಮಜ್ಜಿಗೆಯಲ್ಲಿ ಹಾಕಿಟ್ಟಿರ್ತೀನಿ. ಮಜ್ಜಿಗೆಯಲ್ಲಿ ಹಾಕಿಟ್ಟಿದ್ರೆ ಸ್ವಲ್ಪ ಟೇಸ್ಟೂ ಚೆನ್ನಾಗಿ ಬರುತ್ತೆ ಮತ್ತು ಅದು ಬ್ಲ್ಯಾಕ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಮಜ್ಜಿಗೆಯಲ್ಲಿ ಹಾಕಿಟ್ಟಿದ್ದೀನಿ. ಇದಕ್ಕಿವಾಗ ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. 1-2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು 1-2 ಹಸಿಮೆಣಸು ತೊಗೊಂಡಿದ್ದೀನಿ. ಎಲ್ಲದನ್ನು ಹೆಚ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಈ ಪಾತ್ರೆಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ ಶೇಂಗಾ ಎಣ್ಣೆ ತೊಗೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು. ಕೊಕೊನಟ್ ಆಯಿಲಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನು ಪರವಾಗಿಲ್ಲ ಶೇಂಗಾ ಎಣ್ಣೆಲ್ಲ ಮಾಡೋಣ ಅಂತ ಅದರಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೊತೆಗೆ ಮತ್ತು ಬೆಳ್ಳುಳ್ಳಿ ನಾನು ಅವಾಗ ತೋರಿಸಿದ್ದೆ ಅಲ್ವಾ, ಕುಟ್ಟಿಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಲೋವರ್ ಫ್ಲೇಮಲ್ಲೇ ಇಟ್ಕೋಬೇಕು. ಅದಕ್ಕೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಕಡಲೆಬೇಳೆ ನೆನೆಸಿಟ್ಟಾದರೂ ಹಾಕ್ಬೋದು ಅಥವಾ ಒಣದ ಹಾಗೇನಾದರೂ ಹಾಕ್ಬೋದು. ನಾನು ಪಲ್ಯಗೆಲ್ಲ ನಾರ್ಮಲಾಗಿ ನಾವು ಎಲ್ಲ ಪಲ್ಯಗೂ ಹಾಕ್ತಿದ್ದಲ್ಲ ಅದೇ ಥರ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ ಕಟ್ ಮಾಡಿದ್ದಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಜೊತೆಗೆ ಹಸಿಮೆಣಸನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ನಾವು ಇದಕ್ಕೆ ಟೊಮೆಟೊ ಎಲ್ಲ ಹಾಕ್ಕೋಬಾರ್ದು, ಜಸ್ಟ್ ಈರುಳ್ಳಿ ಅಷ್ಟೇ ಹಾಕ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ತುಂಬ ಫುಲ್ ಫ್ರೈ ಆದಮೇಲೆ ನಾವು ಹಾಕ್ಕೊಬೇಕು. ಹಾಗೆ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೆ ಇವಾಗ ನಾನು ಬಾಳೆ ದಿಂಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ. ಬಾಳೆ ದಿಂಡಿಗೆ ನೀರು ಹಾಕೋಕ್ಕೆ ಹೋಗಬಾರ್ದು. ಇದನ್ನೇ ನಾವು ಚೆನ್ನಾಗಿ ಫ್ರೈ ಮಾಡ್ದಂಗೂ ಅದು ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದೆ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇವಾಗಲೇ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ಸ್ವಲ್ಪ ನೋಡಿ ಹಾಕ್ಕೋಬೋದು. ನಾನು ರುಚಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಫ್ರೈ ಮಾಡ್ದಂಗೂ ಅದು ನೀರು ಬಿಟ್ಕೊಳ್ತಾ ಬರುತ್ತೆ. ಇಷ್ಟೇ. ಇದು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಡ, ಒಂದು ಮಸಾಲೆ ಮಾಡಿ ಹಾಕ್ಬಿಟ್ರೆ ಆಯಿತು. ಇದನ್ನು ಇವಾಗ ಮುಚ್ಚಿಟ್ಬಿಟ್ಟು ನಾನು ಕುಕ್ ಮಾಡ್ತೀನಿ. ಅದು ಕುಕ್ ಆಗೋವರೆಗೂ ನಾವಿಲ್ಲಿ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ. ನಾನು ಫ್ರೈ ಮಾಡ್ತಾ ಹಾಕಿಲ್ಲ, ಅದಕ್ಕೋಸ್ಕರ ಇವಾಗ ಮಸಾಲೆಗೆ ಹಾಕ್ತಿದ್ದೀನಿ. ಮತ್ತು ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ಆಲ್ರೆಡಿ ಹಸಿಮೆಣಸು ಹಾಕಿದ್ದಲ್ವ, ಅದಕ್ಕೆ ಬ್ಯಾಡಗೆ ಮೆಣಸು ಒಂದು ಸ್ವಲ್ಪ ಮತ್ತು ಕಾಳು ಮೆಣಸು ಒಂದು ಸ್ವಲ್ಪ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನನಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದನ್ನು ನಾವು ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊಬೇಕು, ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೀರು ಹಾಕಬಾರ್ದು, ಹಾಗೇ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು. ಫುಲ್ ನೈಸಾಗಿಯೂ ಏನು ಬೇಡ, ಜಸ್ಟ್ ಒಂದು ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೊಂಡ್ರೆ ಸಾಕು. ಕಾಯಿ ಈ ಥರ ಆದರೆ ಸಾಕು. ಮೆಣಸೆಲ್ಲ ಫುಲ್ ಇದು ಆಗಿದೆ. ಈ ಥರ ತರಿ ಮಾಡ್ಕೊಬೇಕು. ಇದು ಇವಾಗ ಕುಕ್ ಆಗಿದೆಯಾ ಅಂತ ನೋಡೋಣ. ನೋಡಿ ನಾನು ನೀರು ಹಾಕೇ ಇಲ್ಲ, ಆಲ್ರೆಡಿ ಅದು ನೀರು ಬಿಟ್ಕೊಂಡಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು, ಆವಾಗಲೇ ತುಂಬಾ ಟೇಸ್ಟಿ ಅನಿಸೋದು. ನಾನು ಇನ್ನೊಂದು 2 ನಿಮಿಷ ಅದು ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಮುಚ್ಚಿ ಇಡ್ತಾ ಇದ್ದೀನಿ. ಏನಕ್ಕಂದರೆ ಅದು ನೀರು ಇರೋದಕ್ಕಿಂತ ಫುಲ್ ಡ್ರೈ ಆದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಬೇಕಿದ್ರೆ ನೀರು ಬೇಕಿದ್ರೂ ಇಟ್ಕೋಬೋದು. ನೋಡಿ ಇದು ಇವಾಗ ಫುಲ್ಲು ನೀರು ಡ್ರೈ ಆಗಿದೆ. ಇವಾಗ ಇದು ಕುಕ್ಕು ಆಗಿದೆ. ಫುಲ್ಲು ಏನು ಸಾಫ್ಟಾಗಿ ಕುಕ್ ಆಗೋಲ್ಲ, ಸ್ವಲ್ಪ ಗಟ್ಟಿನೇ ಇರುತ್ತೆ. ಇದಕ್ಕಿವಾಗ ನಾನು ಮಸಾಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತದು. ತುಂಬಾ ಚೆನ್ನಾಗಾಗತ್ತೆ. ನೀವೂ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗುತ್ತೆ. ಅದೇ ಸ್ಟೋನ್ ಇದ್ದವರು ಅಷ್ಟೇ ಇದನ್ನು ತಿಂದರೆ ವಾರಕ್ಕೆ ಒಂದ್ಸರಿನಾದರೂ ತಿನ್ನಬೇಕು ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ತುಂಬ ವಾಟರ್ ಕಂಟೆಂಟ್ ತುಂಬ ಇರುತ್ತೆ, ಬಾಡಿಗೂ ತುಂಬ ಒಳ್ಳೆಯದು. ಒಂದೊಳ್ಳೆ ರೆಸಿಪಿ. ನೀವೂ ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದು ರೈಸ್ ಜೊತೆಗೆ ಸೈಡ್ಸಾಗಿ ತಿನ್ಬೋದು ಅಥವಾ ರೊಟ್ಟಿ ಚಪಾತಿ ಯಾವುದ್ರ ಜೊತೆಗಾದರೂ ತಿನ್ಬೋದು ಅಥವಾ ಬರೀ ಬಾಯಲ್ಲಾದರೂ ತಿನ್ಬೋದು. ನೀವು ಇದನ್ನು ಸ್ಟೋನ್ ಇರೋರೆಲ್ಲ ತಿಂತೀರಿ ಅಂತ ಹೇಳಿದ್ರೆ ರೈಸ್ಗಿಂತ ಜಾಸ್ತಿ ಕ್ವಾಂಟಿಟಿಲಿ ಇದನ್ನು ತೊಗೊಂಡು ತಿನ್ಬೋದು. ನೋಡಿ ಇದು ಇವಾಗ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಬೋದು. ಇದು ಎಲ್ಲ ಕಡೆನೂ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ, ಈವನ್ ಸೂಪರ್ ಮಾರ್ಕೆಟಲ್ಲಿ ಸಮೇತ ಇದು ಸಿಗುತ್ತೆ. ಇನ್ನು ಮನೇಲಿ ಬಾಳೆ ಗಿಡ ಇದ್ದರೆ ಸಿಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಹೀಗೆ ನಾನು ಎಲ್ಲ ವೀಡಿಯೋಸ್ನ ನೋಡ್ತಾರೆ. ಥ್ಯಾಂಕ್ ಯು ಆಲ್.